Admissions are open for 2023. English medium CBSE from nursery to PU college at Shri Vishwa Bharati Vidyavardhaka Sangha, Kolhara. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಯಲ್ಲಮ್ಮ ದೇವಿ ಸಿಬಿಎಸ್ಇ ಶಾಲೆ ಕೊಲ್ಹಾರದಲ್ಲಿ ಪ್ರವೇಶ ಪಡೆಯಿರಿ ಹಾಗೂ ಎಸ್ಕೆ ಬೆಳುಬ್ಬಿ ಪಿಯು ಕಾಲೇಜ್ ಕೊಲ್ಹಾರದಲ್ಲಿ 2023ರ ಪ್ರವೇಶ ಪ್ರಾರಂಭವಾಗಿವೆ. ಈಗಲೇ ಕರೆ ಮಾಡಿ ಪ್ರವೇಶ ಪಡೆಯಿರಿ. ಮೊಬೈಲ್ ನಂಬರ್ 9972822143 ಹಾಗೂ 8088949982. ಓನ್ಲಿ 30 ಸ್ಟೂಡೆಂಟ್ಸ್ ಪರ್ ಕ್ಲಾಸ್. ಹರ್ರೆ ಅಪ್! ವಿವಿಧ ಕ್ಲಾಸ್ಗಳಿಗೆ ಪ್ರವೇಶ ಪಡೆಯಲು ಹಿಂದೆ ಸಂಪರ್ಕಿಸಿ. ಸ್ಥಳ ಶ್ರೀ ವಿಶ್ವ ಭಾರತಿ ವಿದ್ಯಾವರ್ಧಕ ಸಂಘ, ಕ್ಯಾಂಪಸ್, ತಾಲೂಕು ಕೊಲ್ಹಾರ, ಜಿಲ್ಲಾ ವಿಜಯಪುರ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಶಿಕ್ಷಣ. ಶ್ರೀ ವಿಶ್ವ ಭಾರತಿ ವಿದ್ಯಾಸಂಸ್ಥೆ. ಶಿಕ್ಷಣ ಎಂಬುದು ಶಿಕ್ಷಿತ ವರ್ಗಕ್ಕೆ ಮಾತ್ರ ಸೀಮಿತವಾದುದಲ್ಲ, ಬದಲಾಗಿ ಎಲ್ಲಾ ಜಾತಿ, ಧರ್ಮ, ಗ್ರಾಮೀಣ ಜನತೆ ಹಾಗೂ ಹಿಂದುಳಿದ ವರ್ಗದವರಿಗೆ ಎಟಕುವಂತಿರಬೇಕು ಎಂಬ ಧ್ಯೇಯದೊಂದಿಗೆ ಕೃಷ್ಣಾ ನದಿಯ ತೀರದಲ್ಲಿ ಹಚ್ಚ ಹಸುರಿನ ಮಡಿಲಿನಲ್ಲಿ ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದವರಾದ ಮಲ್ಲಿಕಾರ್ಜುನ್ ಬೆಳ್ಳುಪ್ಪಿ ಇವರು ಪ್ರಾರಂಭಿಸಿದ ಸಂಸ್ಥೆಯು ಶ್ರೀ ವಿಶ್ವ ಭಾರತಿ ವಿದ್ಯಾಸಂಸ್ಥೆ. ಈ ಸಂಸ್ಥೆಯ ಅಧೀನದಲ್ಲಿ ಶ್ರೀ ಯಲ್ಲಮ್ಮ ದೇವಿ ಸಿಬಿಎಸ್ಇ ಶಾಲೆ, ಎಸ್ಕೆ ಬೆಳುಬ್ಬಿ ಪಿಯು ಕಾಲೇಜು, ಸೋಮನಾಥ ಕನ್ನಡ ಪ್ರಾಥಮಿಕ ಶಾಲೆ, ಯಲ್ಲಮ್ಮ ದೇವಿ ಪ್ರಾಥಮಿಕ ಶಾಲೆ, ಐಟಿಐ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ. ಸಂಸ್ಥೆಯು ವಿಸ್ತಾರವಾದ ಆಟದ ಮೈದಾನ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ, ಅತ್ಯುತ್ತಮ ಶಿಕ್ಷಣ, ಎಂಎಸ್ಸಿ, ಬಿಎಡ್, ಎಂಎ, ಬಿಎಡ್ ಹೊಂದಿರುವ ಶಿಕ್ಷಕಿಯರ ವೃಂದ, ಸ್ಮಾರ್ಟ್ ಕ್ಲಾಸ್ ರೂಮ್, ಜಿಪಿಎಸ್ ವ್ಯವಸ್ಥೆಯೊಂದಿಗೆ ಶಾಲಾ ವಾಹನ, ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಂಸ್ಕೃತಿ, ಮನರಂಜನೆ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿಗಳ ಸರ್ವಾಂಗೀಣ ಏಳಿಗೆಗಾಗಿ ಅವಶ್ಯವಿರುವ ಎಲ್ಲಾ ಸೌಲಭ್ಯಗಳನ್ನ ಸಂಸ್ಥೆ ಹೊಂದಿರುತ್ತದೆ. ಪ್ರಾರಂಭಿಸಿದ 1 ವರ್ಷದಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ವಿದ್ಯಾಸಂಸ್ಥೆಯು ಉತ್ತಮ ಜನಮನ್ನಣೆ ಗಳಿಸಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಚಬ್ಬಿ, ಪ್ರಾಚಾರ್ಯರು ಹಾಗೂ ರಸಾಯನಶಾಸ್ತ್ರದ ಉಪನ್ಯಾಸಕರು, ಶ್ರೀ ಎಸ್ಕೆ ಬೆಳುಬ್ಬಿ ಪದವಿ ಪೂರ್ವ ಮಹಾವಿದ್ಯಾಲಯ ಕೋಲಾರ. ಮಕ್ಕಳಿಗಾಗಿ ಆಸ್ತಿಯನ್ನು ಸಂಪಾದಿಸುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವುದು ಲೇಸು ಎಂದು ಹೇಳುತ್ತಾ, ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಯುತ MS ಬೆಳುಬ್ಬಿ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಹಾಗೂ ಉತ್ತಮವಾದಂತಹ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು. 2021ರಲ್ಲಿ ಕಾಲೇಜಿಗೆ ಮಾನ್ಯತೆ ಸಿಕ್ಕಿದ್ದು ಯಶಸ್ವಿಯಾಗಿ 1 ವರ್ಷ ಪೂರೈಸಿದೆ. ಹಾಗೂ ನಮ್ಮಲ್ಲಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳು ಪ್ರಚಲಿತವಾಗಿದ್ದು, ಇದರಲ್ಲಿ ವಿಜ್ಞಾನ ವಿಭಾಗಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಿದ್ದೇವೆ. ಏಕೆಂದರೆ ವಿಜ್ಞಾನದಿಂದ ಸಾಕಷ್ಟು ಭವಿಷ್ಯದಲ್ಲಿ ಮಕ್ಕಳು ತಮ್ಮ ಉತ್ತಮವಾದಂತಹ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಇದು ಸಹಕಾರಿಯಾಗಿದೆ. ಹಾಗಾಗಿ ಕಡಿಮೆ ಒಂದು ಫೀಸ್ನಲ್ಲಿ ನಮ್ಮ ಕಾಲೇಜು ನಡೀತಾ ಇದೆ. ಪಾಲಕರು ಹೆಚ್ಚಿನ ದುಡ್ಡನ್ನು ಪೋಲು ಮಾಡದೆ ಅಲ್ಲಿ ಕಲಿಸುವಂತಹ ಶಿಕ್ಷಣವನ್ನೇ ಇಲ್ಲಿಯೂ ಕೂಡ ನಾವು ಕಲಿಸ್ತಾ ಇದ್ದೇವೆ. ಹಾಗಾಗಿ ಪಾಲಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳಿ. ವಿಶ್ವ ಭಾರತೀಯ ವಿದ್ಯಾಸಂಸ್ಥೆ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ ಕಾರಣ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಚಿಂತಿಸುವ ಆಡಳಿತ ವರ್ಗ ಹಾಗೂ ಶಿಕ್ಷಣ ವೃಂದ, ಗ್ರಂಥಾಲಯ, ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಮತ್ತು ಡಿಜಿಟಲ್ ಕ್ಲಾಸ್ನಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಬೇಕಾದ ಅತ್ಯುತ್ತಮ ಕೋಚಿಂಗ್ ಟೀಮ್ ಕಾರ್ಯಾಚರಿಸುತ್ತಿದೆ. ಹೆಚ್ಚಿನ ವಿವರಗಳಿಗಾಗಿ ಹಾಗೂ ದಾಖಲಾತಿ ಪ್ರಕ್ರಿಯೆಗೆ ಸಂಪರ್ಕಿಸಬಹುದಾದ ನಂಬರ್ 8867559007 ಹಾಗೂ 8088949998. ನರ್ಸರಿ ಹಾಗೂ LKG UKG ಮಕ್ಕಳಿಗೆ ಪಾಲನೆ ಪೋಷಣೆಯನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಸಿಬ್ಬಂದಿಯನ್ನು ಸಹ ಅಳವಡಿಸಿಕೊಂಡಿದ್ದೇವೆ. ಆನಂತರ ನಮ್ಮದೇ ಆದಂತಹ ಒಂದು ವೈದ್ಯಕೀಯ ಸೌಲಭ್ಯವನ್ನು ಸಹ ನಾವಿಲ್ಲಿ ಒದಗಿಸಿಕೊಡ್ತಾ ಇದ್ದೇವೆ. ಹಾಸ್ಟೆಲ್ ಮಕ್ಕಳಿಗೆ ಏನಾದರೂ ತೊಂದರೆಗಳಾದರೆ ನಮ್ಮದೇ ಆದಂಥ ವೈದ್ಯಕೀಯ ಸೌಲಭ್ಯ ಇದೆ, ನಮ್ಮದೇ ಡಾಕ್ಟರ್ಸ್ಗಳಿದ್ದಾರೆ. ಅವರ ಮುಖಾಂತರ ನಾವು ಎಲ್ಲ ರೀತಿಯಾದಂತಹ ಒಂದು ಶಿಕ್ಷಣ, 2ನೇದ್ದು ಆರೋಗ್ಯ, 3ನೇದ್ದು ಅವರ ಒಂದು ದೈಹಿಕವಾದಂತಹ ಒಂದು ಬೆಳವಣಿಗೆಯನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಕ್ಕಂಥ ಒತ್ತನ್ನು ನೀಡುತ್ತಾ ಇದ್ದು, ನಮ್ಮಲ್ಲಿ ಕಬಡ್ಡಿ, ಕ್ರಿಕೆಟು,
ಬಾಸ್ಕೆಟ್ಬಾಲು ಹಾಗೂ ಮಲ್ಲಕಂಬ ಮುಂತಾದ ಚಟುವಟಿಕೆಗಳನ್ನು ನಾವು ಹೆಚ್ಚಿನ ಆಸಕ್ತಿಯಿಂದ ನಡೆಸ್ತಾ ಇದ್ದೇವೆ. ಅದಕ್ಕೆ ತರಬೇತಿಗೋಸ್ಕರವಾಗಿಯೇ ಎಮ್.ಎಡ್. ಮಾಡ್ತಕ್ಕಂಥ ವಿದ್ಯಾರ್ಥಿ ಅದನ್ನು ಕಟ್ ಮಾಡಿದ್ದ ಒಬ್ಬ ಶಿಕ್ಷಕರನ್ನು ಸಹ ನಾವು ನೇಮಕ ಮಾಡಿಕೊಂಡಿದ್ದೇವೆ. ಅದೇ ತೆರನಾಗಿ ನಮ್ಮಲ್ಲಿ ಸಂಗೀತ ಒಂದು ಶಾಲೆಯೂ ಸಹ ನಮ್ಮಲ್ಲಿದೆ. ನಾವು ಮಕ್ಕಳಿಗೆ ಸಂಗೀತ ವಿದ್ಯಾಭ್ಯಾಸವನ್ನು ಸಹ ಇಲ್ಲಿ ನಾವು ಹೇಳಿಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಹಾಗೂ ದೇಶದ ಮಹಾನ್ ವ್ಯಕ್ತಿಗಳ ಆಚರಣೆಗಳನ್ನು ಸಹ ನಾವು ಚಾಚು ತಪ್ಪದೆ ಸರ್ಕಾರದ ನಿಯಮಾನುಸಾರ ಇಲ್ಲಿ ಆಚರಿಸಿಕೊಳ್ತಾ ಇದ್ದೇವೆ. Namaste everyone. So it's my great pleasure to talk in front of you all, and I am very honored to be here. So I am working as a principal in this institution, and myself I have completed my MA in English and B.Ed. So I have worked in a part of the Karnatakas, and I have good experience in this education system. And today I am talking behalf of all my faculties and behalf of all of my school. So there are so many schools working in the country, but especially our school is completely different compared to them. Because of why? Because of many reasons. So nowadays the education has become the business, and many of the people, they are taking the money from them. They are cheating to the parents. They are not giving a worth to the education to the children. But now here we have invested a lot. The school is established one, and our faculties too fluent in English, as well as they are very good at in their respective subjects. So we always think of the practical one and as well as the theories. We have every class smart boards, and the teachers has always teach with the practical ways. So there are so many labs, and the computer lab, and so many things we can find in our schools, and the premises also too huge. So this is what the child can able to write the good education in this system and this rapport in this environment. And our school is completely different from other schools. Because of why? If you compare to the other faculties, our faculty is too much of good, and they are too excellent in their teachings. So this is why, so we always think of the practical, and education should be in a very practical manner. So if you give the practical education to the child, so the child can able to defeat all the problems in their upcoming life. So the child can handle the problem of the entire life. So this is what the practical one. So when we think of the modern education system, it should be similar to the old one. When the Vedic age was going on in India, when the brahmacharya they were having, so they used to go to the practical one. The children used to go to the practical, and they used to experiment themselves. This is what the education was giving a lot of knowledge and lot of the practical things. But nowadays we people are make them to sit in the particular classroom, and we are keep on teaching to the children complete 40 minutes. The children will get exhausted, so they won't get interest to the learning. So always the learning and teaching process will be in the not only in the classroom, it should be in the premises, it should be in the field, and it should be in the labs. So we have all the facilities in our school. So we are pleasant to teach to the children, and we have a lot of confidence to make your children well, and they can able to defeat all the problems, upcoming problems in the next generation. So I thank you so much. So I am giving you my complete effort to this society to make the upcoming generation well. Thank you so much once again. ಎಲ್ಲರಿಗೂ ನಾನು ಗೀತಾ ರಾಠೋಡ್ ಅಂತ. ನಾನು ಇಲ್ಲಿ ಬಯಾಲಜಿ ಲೆಕ್ಚರರ್ ಆಗಿದ್ದೇನೆ. ನಮ್ಮ ಸ್ಕೂಲ್ ಬಂದುಬಿಟ್ಟು ಯಲ್ಲಮ್ಮ ದೇವಿ CBSE ಸ್ಕೂಲ್ ಕೋಲಾರ. ಇಲ್ಲಿ ನಾವು ತಗೊಂಡಿರುವಂತಹ ತರಗತಿಗಳಲ್ಲಿ ನಾವು ಸ್ಮಾರ್ಟ್ ಬೋರ್ಡ್ಗಳನ್ನು ಯೂಸ್ ಮಾಡ್ತೇವೆ, ಹಾಗೆ OHPಗಳನ್ನು ಯೂಸ್ ಮಾಡ್ತೇವೆ. ಹಾಗೆ ನಮ್ಮ ಶಾಲೆಯಲ್ಲಿರುವಂತಹ ಲ್ಯಾಬ್ಗಳೆಲ್ಲ ಏನು ತುಂಬ ವೆಲ್ ಡೆವಲಪ್ಡ್ ಲ್ಯಾಬ್ಗಳಿದ್ದಾವೆ. ಅದರಲ್ಲಿ ಮೈಕ್ರೋಸ್ಕೋಪ್ಗಳಂತಾಗಲಿ, ಕೆಮಿಕಲ್ಸ್ಗಳಾಗಲಿ, ಇಕ್ವಿಪ್ಮೆಂಟ್ಸ್ಗಳಾಗಲಿ ತುಂಬ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಇಕ್ವಿಪ್ಮೆಂಟ್ಸ್ಗಳನ್ನು ನಾವು ಬಳಸಿರ್ತೇವೆ. ಹಾಗೆ ನಮ್ಮ ಸ್ಟಾಫ್ಗಳಲ್ಲಿ ಬಂದುಬಿಟ್ಟು ಎಲ್ಲ ರೀತಿಯ ಸಪೋರ್ಟಿವ್ ನೇಚರ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಸ್ಕಿಲ್ಸ್ ಹೊಂದಿರುವಂತಹ ಟೀಚರ್ ಸ್ಟಾಫ್ಗಳಿದ್ದಾರೆ.
ಇನ್ನು ಹೇಳಬೇಕಂದ್ರೆ ನಮ್ಮ ಕಾಲೇಜಲ್ಲಿ ನಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಹಾಗೆ ನೋಡೋದಾದರೆ ನಮ್ಮ ಕಾಲೇಜ್ನ ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಹಾಗೆ ಪ್ರತಿಯೊಂದು ಫೆಸಿಲಿಟಿ ಕೂಡ ಒಳ್ಳೆಯ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ. Admissions are open for 2023 English medium CBSE from nursery to PU college at Shri Vishwa Bharati Vidyavardhaka Sangha Kolhara. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಯಲ್ಲಮ್ಮ ದೇವಿ ಸಿಬಿಎಸ್ಇ ಶಾಲೆ ಕೊಲ್ಹಾರದಲ್ಲಿ ಪ್ರವೇಶ ಪಡೆಯಿರಿ ಹಾಗೂ ಎಸ್ಕೆ ಬೆಳುಬಿ PU ಕಾಲೇಜ್ ಕೊಲ್ಹಾರದಲ್ಲಿ 2023ರ ಪ್ರವೇಶ ಪ್ರಾರಂಭವಾಗಿವೆ. ಈಗಲೇ ಕರೆ ಮಾಡಿ ಪ್ರವೇಶ ಪಡೆಯಿರಿ. ಮೊಬೈಲ್ ನಂಬರ್ 9972822143 ಹಾಗೂ 8088949982. ಓನ್ಲಿ 30 ಸ್ಟೂಡೆಂಟ್ಸ್ ಪರ್ ಕ್ಲಾಸ್. ಹರ್ರೆ ಅಪ್! ವಿವಿಧ ಕ್ಲಾಸ್ಗಳಿಗೆ ಪ್ರವೇಶ ಪಡೆಯಲು ಹಿಂದೆ ಸಂಪರ್ಕಿಸಿ. ಸ್ಥಳ ಶ್ರೀ ವಿಶ್ವ ಭಾರತಿ ವಿದ್ಯಾವರ್ಧಕ ಸಂಘ, ಕ್ಯಾಂಪಸ್, ತಾಲೂಕು ಕೊಲ್ಹಾರ, ಜಿಲ್ಲಾ ವಿಜಯಪುರ.